ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಸೋರೆಕಾಯಿ ಜ್ಯೂಸನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈ ಸೋರೆಕಾಯಿ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಮ್ಮ ಕಡೆ ತುಂಬಾ ಒಳ್ಳೆಯದು ಮತ್ತು ಫ್ಯಾಟಿ ಲಿವರ್ ಇರೋರಿಗಂತೂ ಇದು ಹೇಳಿ ಮಾಡಿದಂಥ ಜ್ಯೂಸು. ಈಗ ಇದನ್ನು ಮಾಡಲು ಒಂದು ಅರ್ಧ ಹೋಳು ಸೋರೆಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಶುಂಠಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಈಗ ಮೊದಲಿಗೆ ಒಂದು ಜಾರಿಗೆ ಸಣ್ಣದಾಗಿ ಕಟ್ ಮಾಡಿ ಹೊಂದಿರುವಂಥ ಸೋರೆಕಾಯಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಅರ್ಧ ಚಮಚಗಿಂತ ಸ್ವಲ್ಪ ಕಮ್ಮಿ ಅರಿಶಿನ ಹಾಕ್ಕೊಳ್ರಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಜೀರಿಗೆ ಜೀರ್ಣಕ್ರಿಯೆ ತುಂಬಾ ಒಳ್ಳೆಯದು. ಮತ್ತು ಒಂದು ಶುಂಠಿ ಹಾಕ್ಕೊಳ್ರಿ, ಸಣ್ಣದಾಗಿ ಕಟ್ ಮಾಡಿ ಹೊಂದಿರೋಂಥ ಶುಂಠಿ ಹಾಕ್ಕೊಳ್ರಿ. ಈಗ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕ್ಕೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ. ಯಾವುದೇ ನೀರು ಹಾಕದೆ ಮೊದಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಒಂದು ಗ್ಲಾಸ್ ನೀರು ಹಾಕ್ಕೊಳ್ರಿ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೊಮ್ಮೆ ರುಬ್ಕೊಂಡು ಬರ್ರಿ. ಈ ನಂತರ ಸೋಸ್ಕೊಳ್ರಿ. ಹಾಗೆ ಐ ಕಾರ್ಡ್ನಲ್ಲಿ ರೊಟ್ಟಿ ಜೊತೆಗೆ ಮಾಡುವಂಥ ಪಚ್ಚಡಿಯನ್ನು ಹೇಗೆ ಮಾಡೋದಂತ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತಾನೆ, ನೋಡ್ಕೊಂಡು ಬನ್ನಿ. ಮತ್ತು ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನೋಡಿ, ಸೋಸ್ಕೊಂಡ್ರೆ ರುಚಿಕರವಾದ, ಆರೋಗ್ಯಕರವಾದ ಮತ್ತು ಬೇಗನೆ ಮಾಡುವಂಥ ಜ್ಯೂಸ್ ಇಸ್ ರೆಡಿ. ನೀವು ಒಮ್ಮೆ